ಅಮ್ಮ ಐಶು ಕಾರ್ ಇಸ್ಕೊಡು, ನಿನ್ನ ಮಧ್ಯದಲ್ಲಿ ನಿಂತ್ಕೋ, ನಾನು ಡ್ರಿಫ್ಟ್ ಮಾಡ್ತೇನೆ. Hey guys, welcome back to my YouTube channel. This is Soundarya Arvigowda. After a long gap ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಮೇ ಬಿ 7 months ಆಯಿತು. ಸೊ ಕಾಲೇಜ್ ವ್ಲಾಗ್ ನೆಕ್ಸ್ಟ್ ಮಾಡ್ತೀನಿ. ಸೊ ಟುಡೇ ಆಲ್ರೆಡಿ ನೀವು ಟೈಟಲಲ್ಲಿ ನೋಡಿದಂಗೆ ಟೇಕಿಂಗ್ ಡೆಲಿವರಿ ಆಫ್ ಅವರ್ ನ್ಯೂ ಕಾರ್. ಸೊ ದಿಸ್ ಇಸ್ ಅವರ್ ಸೆಕೆಂಡ್ ಕಾರ್. ಫಸ್ಟ್ ಕಾರ್ ಆಲ್ರೆಡಿ ಪ್ರೀವಿಯಸ್ ಓಮ್ ಟೋರ್ ನೋಡಬೇಕಾದ್ರೆ ಐಟನ್ ನೋಡಿದ್ರಿ. ಸೊ ದಿಸ್ ಇಸ್ ಅವರ್ ಸೆಕೆಂಡ್ ಕಾರ್. ಯಾವ ಕಾರ್ ಅಂತ ವ್ಲಾಗ್ ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ, ಸರ್ಪ್ರೈಸಿಂಗ್ ಆಗಿರಲಿ. ಸೊ ಹಂಗಂತ ಸ್ಕಿಪ್ ಮಾಡಬೇಡಿ. ಅಮ್ಮ ಅಕ್ಕ ಎಲ್ಲ ರೆಡಿ ಆಗ್ತಾಯಿದ್ದಾರೆ, ಈಗ ನಾನು ರೆಡಿ ಆಗಬೇಕು. ಸೊ ಫಸ್ಟ್ ನಾನು ರೆಡಿಯಾಗಿ ಇವತ್ತು ಏನೇನೆಲ್ಲ ಆಗುತ್ತೆ ಅಂತ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಅಟ್ ದ ಎಂಡ್ ಯಾವ ಕಾರ್ ಅಂತಲೂ ಗೊತ್ತಾಗುತ್ತೆ. ಸೊ ಐ ಆಮ್ ಸೋ ಎಕ್ಸೈಟೆಡ್, ಲೆಟ್ಸ್ ಸಿ. ರೆಡಿ ಆಗೋಕ್ಕಿಂತ ಮುಂಚೆ ನಾನು ಅಕ್ಕ ಸ್ವಲ್ಪ ಐಟಮ್ಸ್ ತರೋದಿತ್ತು ಆ್ಯಂಡ್ ಸ್ವೀಟ್ಸ್ ಆರ್ಡರ್ ಕೊಡಬೇಕಿತ್ತು. ಸೊ ಫಸ್ಟ್ ಇಲ್ಲಿ ಸ್ವೀಟ್ಸ್ ಆರ್ಡರ್ ಕೊಟ್ವಿ. ಅಂದರೆ ನಾವು ಚಿಕ್ಕ ವಯಸ್ಸಿಂದನೂ ಇಲ್ಲೇ ಲೈಕ್ ಹ್ಯೂಜ್ ಅಮೌಂಟ್ ಆಫ್ ಸ್ವೀಟ್ಸ್ ಏನಾದರೂ ಬೇಕಂದರೆ ಇಲ್ಲೇ ಆರ್ಡರ್ ಕೊಡೋದು. ಈಗ ಹೂವು ಅಂಗಡಿಗೆ ಬಂದ್ವಿ. ಕಾರ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಪರ್ಚೇಸ್ ಮಾಡಿದ್ವಿ. ನೆಕ್ಸ್ಟ್ ನಾವು ಭವಾನಿ ಡೆಕೋರೇಷನ್ಸಿಗೆ ಬಂದ್ವಿ. ಯಾಕಂದರೆ ನಮಗೆ ಗನ್ ಸ್ಪಾರ್ಕಲ್ ಮತ್ತು ಎಲೆಕ್ಟ್ರಿಕ್ ಸ್ಪಾರ್ಕಲ್ ಮತ್ತು ಕಲರ್ಸ್ ಅವೆಲ್ಲ ಬೇಕಿತ್ತು. ಮಂಡ್ಯದಲ್ಲಿ ಎಲ್ಲೂ ಆ ಥರ ಪ್ರಿಪೇರ್ಡ್ ಡೆಕೋರೇಷನ್ ಇರಲಿಲ್ಲ. ಸೊ ನಮ್ಗೆ ಏನೇನು ಬೇಕು ನಾವು ಪರ್ಚೇಸ್ ಮಾಡಬೇಕಿತ್ತು. ಸೊ ಅದಕ್ಕೆ ಇಲ್ಲಿ ಬಂದು ಪರ್ಚೇಸ್ ಮಾಡಿದ್ವಿ. ಪರ್ಚೇಸಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ರೆಡಿ ಆಗ್ತಾ ಇದ್ದೀನಿ ಆ್ಯಂಡ್ 12:30ಗೆ ಶೋರೂಮ್ ಹತ್ರ ಹೋಗಬೇಕು. ರೆಡಿ ಆಯಿತು, ಎಲ್ಲ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ನಾನು ರೆಡಿ ಆಗಿದ್ದೀನಿ. ಅಮ್ಮ ಹಾಯ್ ಹೇಳೋ. ನಮ್ಮ ಅಕ್ಕನೂ ರೆಡಿ ಆಗಿದ್ದಾರೆ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಇಬ್ಬರು? ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ಮೋರ್ ಓವರ್ ಇದು ಸೆಕೆಂಡ್ ಕಾರ್ ನನಗೆ. ಸೊ ಹಂಗಾಗಿ ಭಯನೂ ಇದೆ, ಖುಷಿನೂ ಇದೆ. ಸರಿ ಆಯಿತು. ನಾವು ಹೋಗಿದ್ದು ಯುಂಡಾಯಿ ಶೋರೂಮ್ಗೆ. ಹೋಗಿದ ತಕ್ಷಣ ನಮಗೆ ಜ್ಯೂಸ್ ಕೊಟ್ಟು ವೆಲ್ಕಮ್ ಮಾಡಿದ್ರು. ಸೈನಿಂಗ್ ಪ್ರೊಸೀಜರ್ ಕಂಪ್ಲೀಟ್ ಆದಮೇಲೆ ಹಿಂದ್ಗಡೆ ಇದೆಯಲ್ಲ ಅದೇ ನಮ್ಮ ಕಾರ್. ಸೊ ಅದನ್ನು ಓಪನ್ ಮಾಡ್ತಾ ಇದ್ದೀವಿ. ಫೈನಲಿ ಕಾರ್ ಬಂತು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಹೇಳ್ತಾ ಇದೆಯಮ್ಮ.
ಈಗ ಐಟನ್ನ ನಾನು ನೋಡ್ಸ್ಕೊಂಡು ಬರ್ತಾ ಇದ್ದೀನಿ. ಅಮ್ಮ ಮತ್ತು ಅಕ್ಕ ಹೊಸ ಕಾರಲ್ಲಿ ಬರ್ತಾ ಇದ್ದಾರೆ. ಈಗ ಬ್ಯಾಕ್ ಟು ಹೋಮ್. Let's get started. Finally back home. ಸೊ ಫೈನಲಿ ಮನೆಗೆ ಕಾರ್ ತೊಗೊಬಂದಾಯಿತು. ಸಂಜೆ ಪೂಜೆ ಮಾಡಿಸ್ಬೇಕು. ಪೂಜೆ ಮಾಡಿಸಿ ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತೀನಿ. ನಮ್ಮಕ್ಕ ಸ್ವಲ್ಪ ಫೋಟೋಸ್ ತಗೊಡು ಅಂತ ಹೇಳಿದ್ಲು. ಸೊ ಅವಳಿಗೆ ಫೋಟೋಸ್ ತಗೊಂಡು ಸಂಜೆ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಬೇಕು. ಸ್ವಲ್ಪ ರೆಸ್ಟ್ ಮಾಡಿ. ಬೆಳಗ್ಗೆ ರೌಂಡ್ಸ್ ಆದಮೇಲೆ ವಾಪಸ್ ಎಲ್ಲ ಮನೆಯಲ್ಲೆಲ್ಲ ರೆಸ್ಟ್ ಮಾಡ್ತಾಯಿದ್ರು. ಅಕ್ಕ ಮತ್ತು ಅಮ್ಮ ಎಲ್ಲ ಮಲಗಿದ್ರು ಸ್ವಲ್ಪ ಒಂದು ರೌಂಡ್. ಆ್ಯಂಡ್ ಈಗ ವಾಪಸ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಮಧ್ಯಾಹ್ನ ಹೋಗೋಕ್ಕಾಗಿಲ್ಲ. ಈಗ ದೇವ್ರ ಪೂಜೆ ಮಾಡಿಸ್ಕೊಂಡು ವಾಪಸ್ ಮನೆಗೆ ರಿಟರ್ನ್. ಆಲ್ರೆಡಿ ನೋಡ್ದಂಗೆ ನಾವು ತೊಗೊಂಡಿರೋದು ಕ್ರೆಟಾ SX. ಆ್ಯಂಡ್ ಆಲ್ಸೋ ಅದ್ರ ಬಗ್ಗೆ ರಿವ್ಯೂ ಕೂಡ ಆದರೆ ವ್ಲಾಗ್ ಮಾಡ್ತೀನಿ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್. ಅಮ್ಮ ಐಶು ಕಾರ್ ಇಸ್ಕೊಡು. ನಿನ್ನ ಮಧ್ಯದಲ್ಲಿ ನಿಂತ್ಕೋ, ನಾನು ಡ್ರಿಫ್ಟ್ ಮಾಡ್ತೇನೆ. ಏನಂತೀಯ? ಲಾಕ್ ಮಾಡ್ತಾ ಇದ್ದಲ್ಲ, ಲಾಕ್ನ ಕಂಟಿನ್ಯೂ ಇದನ್ನೆಲ್ಲ ಆ ಸೈಡ್ ಶೇಪ್ ಔಟ್. ಯಾವುದು ನಿಮ್ಮ ಮನೆ ದೇವರು? ಆಂಜನೇಯ ಸ್ವಾಮಿ ಶ್ರೀ ದುರ್ಗಾ ಪರಮೇಶ್ವರಿ ಕಾತ್ಯಾಯಿನಿ ಸರ್ವಾತ್ವಾದಿಕೆ ಶರಣ್ಯೇ ದಯಾಂಬಿಕೆ. ಹ್ಯಾಪಿ ಹ್ಯಾಪಿ. ಫುಲ್ ಹ್ಯಾಪಿ ಆಗಿದ್ದೀನಿ. ಫುಲ್ ಸುಸ್ತಾಗಿದ್ದೀನಿ. ಓಕೆ, ನನಗೇನು ಮಾತೇ ಬಿಡ್ತಲ್ಲ. ತುಂಬ ಖುಷಿನೂ ಆಗಿದೆ, ಸಂತೋಷನೂ ಆಗಿದೆ. ವೆರಿ ಲಕ್ಕಿ ಟು ಹ್ಯಾವ್ ಯು. ಥ್ಯಾಂಕ್ ಯು ಸೊ ಮಚ್. ಇವನ್ ಐ ಆಲ್ಸೋ ಲಕ್ಕಿ ಟು ಹ್ಯಾವ್ ಯು. ಪೂಜೆ ಎಲ್ಲ ಮುಗೀತು. ಈಗ ವ್ಲಾಗ್ ಎಂಡ್ ಮಾಡೋ ಟೈಮ್ ಕೂಡ ಬಂತು. ಬರಬೇಕಾದ್ರೆ ಜೋರಾಗಿ ಮಳೆ ಬರ್ತಾಯಿತ್ತು. ಅದರಿಂದ ಎಷ್ಟೊಂದು ಮರಗಳು ವೈರ್ಗಳೆಲ್ಲ ಬಿದ್ದೋಗಿತ್ತು. ಸೊ ಯಾರಾದರೂ ಮಳೆ ಟೈಮಲ್ಲಿ ಆಚೆ ಹೋದರೆ ಬಿ ಕೇರ್ಫುಲ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ನನ್ನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.